ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಕ್ಕಂತಹ ಮಹಿಳೆಯರಿಗೆ ಒಂದು ಬಿಗ್ ಅಪ್ಡೇಟ್ ಆದರೆ ಬಂದಿದೆ. ಸರ್ಕಾರದ ಕಡೆಯಿಂದ ಪರಿಷ್ಕರಣೆಗೆ ಕಾರಣ ಆದರೆ ಇದೀಗ ಹೊರಬಂದಿರತಕ್ಕಂಥದ್ದು. ಬನ್ನಿ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಈಗ ಗೃಹಲಕ್ಷ್ಮಿ ಯೋಜನೆಯ ಮೂಲಕ 2,200 ರೂಪಾಯಿ ಹಣವನ್ನು ಪಡ್ಕೊಳ್ತಾ ಇದ್ರಾ. ಸೊ ಪರಿಷ್ಕರಣೆಯಲ್ಲಿ ಇದೀಗ ಒಂದು ಸ್ಫೋಟಕ ಮಾಹಿತಿ ಆದರೆ ಹೊರ ಬಂದಿರತಕ್ಕಂಥದ್ದು. ಹೌದು, ಇದು ಹೇಗೆ ಸಾಧ್ಯ ಅಂತ ಹೇಳಿ ನಿಮಗೇನೆ ಆಗುತ್ತೆ. ಯಾಕೆ ಅಂತಂದ್ರೆ ಇದೀಗ ಸರ್ಕಾರದ ಕಡೆಯಿಂದ ಬಂದಿರತಕ್ಕಂಥ ಒಂದು ಸ್ಫೋಟಕ ಮಾಹಿತಿಯ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರೋಬ್ಬರಿ 19,020 ಜನರ ಫಲಾನುಭವಿಗಳ ಅಮೌಂಟ್ ಏನಿದೆ ಅಲ್ವಾ, ಗೃಹಲಕ್ಷ್ಮಿ ಯೋಜನೆಯ ಅಮೌಂಟು, ಅಷ್ಟು ಜನರ ಅಮೌಂಟು ಒಂದೇ ಖಾತೆಗೆ ಹೋಗಿದೆಯಂತೆ. ಓಕೆನಾ. ಸೊ ಒಂದೇ ಬ್ಯಾಂಕ್ ಅಕೌಂಟ್ಗೆ ಅಷ್ಟು ಜನರ 19,020 ಜನರ ಫಲಾನುಭವಿಗಳ ಅಮೌಂಟು ಪ್ರತಿ ತಿಂಗಳ 2,200 ರೂಪಾಯಿ ಹಣ ಒಂದೇ ಅಕೌಂಟ್ಗೆ ಹೋಗಿದೆ ಅಂತ ಹೇಳಿ ಇದೀಗ ಪರಿಷ್ಕರಣೆಯಲ್ಲಿ ಗೊತ್ತಾಗಿರೋದು ಸರ್ಕಾರಕ್ಕೆ. ಸೊ ಇದು ಹೇಗೆ ಸಾಧ್ಯ ಅಂತಂದರೆ, ಒಂದೇ ಕುಟುಂಬದಲ್ಲಿರ್ತಕ್ಕಂತಹ ಮಹಿಳೆಯರು ಅದೇ ಒಂದೇ ಅಕೌಂಟ್ಗೆ 3 ಜನರ ಅಮೌಂಟನ್ನು ಹಾಕ್ತಕ್ಕಂಥದ್ದು. ಸೊ ಈ ರೀತಿ ಆಗಿರೋದು ಅಂತ ಹೇಳಿ ಇದೀಗ ಪರಿಷ್ಕರಣೆಯಲ್ಲಿ ಮಾಹಿತಿ ಆದರೆ ಗೊತ್ತಾಗ್ತದೆ. ಸೊ ಅರ್ಹ ಫಲಾನುಭವಿಗಳಿಗೆ ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತೂ ಬಂದೇ ಬರುತ್ತೆ. ಸೊ ಯಾರ್ಯಾರು ಅನರ್ಹರಿದ್ರೋ ಈಗ ಪರಿಷ್ಕರಣೆ ಮಾಡ್ತಿದ್ರಲ್ವ ಸರ್ಕಾರದ ಕಡೆಯಿಂದ, ಸೊ ಅದರಲ್ಲಿ ಗೊತ್ತಾಗುತ್ತೆ. ಸೊ ಯಾರ್ಯಾರು ಅರ್ಹರಿದ್ದರು, ಯಾರ್ಯಾರು ಅನರ್ಹರಿದ್ದರು ಅಂತ ಹೇಳಿ. ಸೊ ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ಬರೋಬ್ಬರಿ 19,020 ಜನರ ಫಲಾನುಭವಿಗಳ ಅಮೌಂಟ್ ಏನಿದೆ ಅದು ಒಂದೇ ಖಾತೆಗೆ ಹೋಗ್ತಿದೆ ಅಂತ ಹೇಳಿ ಪರಿಷ್ಕರಣೆಯಲ್ಲಿ ಗೊತ್ತಾಗಿದೆ ಅಂತ ಹೇಳಿ ಸರ್ಕಾರದ ಕಡೆಯಿಂದ ಇದೀಗ ಸ್ಪಷ್ಟವಾದ ಮಾಹಿತಿಯನ್ನು ಮಾತ್ರ ನೀಡಿರ್ತಕ್ಕಂಥದ್ದು. ಸೊ ನೋಡೋಣ ಪರಿಷ್ಕರಣೆಯ ಮೂಲಕ ಮುಂದಿನ ದಿನದಲ್ಲಿ ಯಾವ ರೀತಿ ಹೊಸ ರೂಲ್ಸ್ಗಳು, ಹೊಸ ಮಾಹಿತಿ ಬರುತ್ತೆ ಅಂತ ಹೇಳಿ. ಸೊ ಇನ್ನಷ್ಟು ಇನ್ಫಾರ್ಮೇಷನ್ ಬಂದ ನಂತರ ಅತಿ ಶೀಘ್ರದಲ್ಲಿ ಆದಷ್ಟು ಬೇಗ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.